ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು VLOOKUP ಫಾರ್ಮುಲಾವನ್ನು ಎಕ್ಸೆಲಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಇದೆ, ಬನ್ನಿ, ಕಾಮರ್ಸ್, ಸೈನ್ಸ್, ಆರ್ಟ್ಸ್, ನೀವು ಕೆಲಸಕ್ಕೆ ಸೇರ್ತಾ ಇದ್ದೀರಾ ಅಂದರೆ ನಿಮಗೊಂದಲ್ಲ ಒಂದು ವಿಚಾರಕ್ಕೆ ಎಕ್ಸೆಲ್ಲು ಬಳಸಲೇಬೇಕಾಗ್ತದೆ. ಅಲ್ಲಿ ಕೆಲವು ಫಾರ್ಮುಲಾಗಳಿದೆ, ಆವಾಗ ನಿಮಗೆ ನಿಮ್ಮ ಕ್ಯಾಲ್ಕುಲೇಷನ್ಸು ಈಸಿಯಾಗಿ ಮಾಡಬಹುದು. ಮತ್ತು ಕೆಲವು ಇಂಟರ್ವ್ಯೂಗಳಲ್ಲಿ ನಿಮಗೆ ಎಕ್ಸೆಲಲ್ಲಿ ಯಾವ ಫಾರ್ಮುಲಾಗಳು ಗೊತ್ತು ಅಂತಲೂ ಕೇಳ್ತಾರೆ. ಅಥವಾ ಕೆಲವು ಎಕ್ಸೆಲ್ ಶೀಟನ್ನು ಕೊಟ್ಟು ಇದನ್ನು ನೀವು ಈ ಫಾರ್ಮುಲಾ ಹಾಕಿ ಈ ವ್ಯಾಲ್ಯೂನ ಇಲ್ಲಿ ತಗೊಬನ್ನಿ, ಅಥವಾ ಈ ಥರ ಇಶ್ಯೂ ಇದೆ, ನಮಗೆ ಇಲ್ಲಿ ಈ ವ್ಯಾಲ್ಯೂಸ್ ಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಆ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದರಲ್ಲಿ VLOOKUP ಕೂಡ ಮುಖ್ಯವಾದದ್ದು. ಅದನ್ನು ಯಾಕೆ ಉಪಯೋಗಿಸ್ತಾರೆ ಮತ್ತು ಹೇಗೆ ಉಪಯೋಗಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ. ಇವತ್ತು ನೀವು ಹೊಸ ಎಕ್ಸೆಲ್ ವರ್ಷನ್ಗಳಲ್ಲಿ XLOOKUP ಅನ್ನೋದು ಬಂದಿದೆ. ಅದು ಇದಕ್ಕಿಂತ ಚೆನ್ನಾಗಿದೆ. ಆದರೆ ಇದು ಒಂದು ಓಲ್ಡ್ ವರ್ಷನ್ ಆಫ್ ಎಕ್ಸೆಲ್ ಆಗಿರೋದ್ರಿಂದ VLOOKUPನ್ನು ನಿಮಗೆ ನಾನು ತೋರಿಸ್ತೀನಿ. VLOOKUP ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡಿ. ಸ್ಟೂಡೆಂಟ್ಸು ಮತ್ತು ಸ್ಕೋರ್ಸು ಇದೆ. ಇಲ್ಲಿ ಯಾವ ಸ್ಟೂಡೆಂಟು ಎಷ್ಟು ಸ್ಕೋರ್ ಮಾಡಿದ್ದಾನೆ ಅಂತ ನಮಗೆ ಬೇಕು ಅಂತ ಅಂದರೆ ಇಲ್ಲಿ ಸ್ಟೂಡೆಂಟ್ ಸಿ ಅಂತ ಇದೆ. ಸಿ ಇದು ಇಲ್ಲಿ ಸ್ಕೋರು 60 ಇದೆ. ಇಲ್ಲಿ ಇದೇ ರೀತಿಯಾಗಿ ನಂಬರ್ ಆಫ್ ಸ್ಟೂಡೆಂಟ್ಸು ಜಾಸ್ತಿ ಇದ್ವು ಅಂತ ಅಂದ್ಕೊಳ್ಳಿ. ಆಗ ನಿಮಗೆ ಇಲ್ಲಿ ಒಂದು ಸ್ಟೂಡೆಂಟಿನ ಸ್ಕೋರನ್ನು ತಕ್ಷಣ ತೆಗಿಬೇಕು ಅಂದರೆ ಹೇಗೆ ತೆಗೆಯೋದು? ಇಲ್ಲಿ ಈಸಿಯಾಗಿ ಕಂಟ್ರೋಲ್ F ಫೈಂಡ್ ಮಾಡಿ ನಾವು ತೊಗೋಬೋದು, ಇಲ್ಲ ಇಲ್ಲಿ ಫಿಲ್ಟ್ರ್ ಮಾಡಿನೂ ತೆಕ್ಕೊಬೋದು. ಆದರೆ ನಮಗೆ ಇನ್ನೊಂದು ಶೀಟಲ್ಲಿ ಬರೀ ಸ್ಟೂಡೆಂಟ್ ಹೆಸರುಗಳೇ ಇದೆ. CDEF ಏನೋ ಇದೆ, ಒಂದು 100 ಹೆಸರುಗಳಿದೆ. ಅದೇ ಮತ್ತೊಂದು ಶೀಟಲ್ಲಿ ಸ್ಕೋರ್ಸ್ಗಳಿದೆ. ಆ ಶೀಟಿಂದ ಇದಕ್ಕೆ ಸ್ಕೋರ್ಸ್ಗಳನ್ನ ನಾವು ತೊಗೋಬೇಕು. ಅದು ಹೇಗೆ ತೊಗೊಳ್ಳೋದು? VLOOKUP ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅವಾಗ ಅಂತ ನೋಡೋಣ. ಸ್ಟೂಡೆಂಟ್ ಸಿ ಅಂತ ಇದೆ, ಸ್ಕೋರು ಖಾಲಿ ಇದೆ. ಈಗ ಫಾರ್ಮುಲಾ ಹಾಕಿ ಈಕ್ವಲ್ಸ್ VLOOKUP ಬ್ರಾಕೆಟ್ ಓಪನ್ ಮಾಡಿ, ಲುಕಪ್ ವ್ಯಾಲ್ಯೂ, ಯಾವ ವ್ಯಾಲ್ಯೂನ ನಾವು ನೋಡ್ತಾ ಇದ್ದೀವಿ ಅಂತ, ಇದು ಸ್ಟೂಡೆಂಟ್ ಸಿ ಅನ್ನು ಹುಡುಕ್ತಾ ಇದ್ದೀವಿ. ಆ ಸ್ಕೋರ್ಸು ಇದೆಯಲ್ಲ ಅಲ್ಲಿ, ಕಾಮ ಟೇಬಲ್ ಅರೆ, ಯಾವ ಟೇಬಲ್ಲು ಇದು ಸ್ಟೂಡೆಂಟು ಸ್ಕೋರು, ನಮಗೆ ರಿಟರ್ನ್ ವ್ಯಾಲ್ಯೂ ಬೇಕು. ಸ್ಟೂಡೆಂಟನ್ನು ನಾವು ಹುಡುಕ್ತಾ ಇದ್ದೀವಿ. ಇದು ಕಾಮ ಹಾಕಿ ಕಾಲಮ್ ಇಂಡೆಕ್ಸ್ ನಂಬರ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ನಮಗೆ ರಿಟರ್ನ್ ವ್ಯಾಲ್ಯೂ 2ನೇ ಕಾಲಮಿಂದ ಬರಬೇಕು. ಕಾಮ 2, ಇಲ್ಲಿ ಟ್ರೂ ಫಾಲ್ಸ್ ಅಂತ ಇದೆ, ಅಪ್ರಾಕ್ಸಿಮೇಟ್ ಮ್ಯಾಚು, ಎಕ್ಸಾಕ್ಟ್ ಮ್ಯಾಚು ಅಂತ. ಎಕ್ಸಾಕ್ಟ್ ಮ್ಯಾಚೇ ಕೊಡ್ಬೋದು ನೀವು, ಎಕ್ಸಾಕ್ಟ್ ಮ್ಯಾಚ್ ಅಂತ ಕೊಡಿ, ಎಂಟರ್ ಕೊಡಿ. 60 ಅಂತ ಬಂತು ನೋಡಿ ಇಲ್ಲಿ ಉತ್ತರ. ನೋಡಿ ಸಿಗೆ ಬನ್ನಿ, ಇಲ್ಲಿ 60 ಅಂತಲೇ ಇದೆ. ಈ ಸ್ಟೂಡೆಂಟ್ ಇದನ್ನು ಚೇಂಜ್ ಮಾಡಿ ಬೇಕಾದರೆ ಇಲ್ಲಿ ಬಿ ಅಂತ ಕೊಟ್ಟು ನೋಡಿ, 80 ಅಂತ ಬಂತು. ಇಲ್ಲಿ 80 ಇದೆ ಅಲ್ವಾ, ಅಥವಾ ಇಲ್ಲಿ ಇ ಅಂತ ಕೊಡಿ, 70 ಅಂತ ಬಂತು. ಇನ್ನೊಂದು ಥರ ಏನು ಅಂದರೆ ನೀವು ಈ ರೀತಿಯಾಗಿ ಇದನ್ನು ಡ್ರ್ಯಾಗ್ ಮಾಡಿಬಿಡ್ಬೋದು. ಇಲ್ಲಿ ಎ ಬಿ ಸಿ ಡಿ ಹೀಗೆ ಕೊಡಿ, ಇದನ್ನು ಇಲ್ಲಿ ಡ್ರ್ಯಾಗ್ ಮಾಡಿ. ನೋಡಿ ಮಾರ್ಕ್ಸ್ ಅಷ್ಟೇ, ಡಿ 65, ಸಿ 60, ಬಿ 80, ಎ 70. ಇದು ಒಂದೇ ಅಸೆಂಡಿಂಗ್ ಆರ್ಡ್ರಲ್ಲೇ ಇರಬೇಕು ಅಂತೇನಿಲ್ಲ. ಇದು ಯಾವ ರೀತಿಯಲ್ಲಿ ರ್ಯಾಂಡಮ್ ಆಗಿದ್ರೂ ಕೂಡ ಇದು VLOOKUP ಫಾರ್ಮುಲಿಂದ ನಾವು ತೆಗಿಬೋದು. ಉದಾಹರಣೆಗೆ ಡಿನ ನಾವು ಇಲ್ಲಿ ಹಾಕ್ಬಿಡುವ, ಇಲ್ಲಿ ಡಿಲೀಟ್ ಮಾಡಿದೆ ನೋಡಿ, ಅಲ್ಲಿ NE ಅಂತ ಬಂತು, ನಾಟ್ ಅವೈಲೇಬಲ್ ಅಂತ. ಇಲ್ಲಿ ಡಿ ತೊಗೊಳ್ಳೋಣ ನೋಡಿ, 61 ಒಂದು ಆಟೋಮೆಟಿಕಲಿ ಅಪ್ಡೇಟ್ ಆಯಿತು. ಇಲ್ಲಿ ಜಿ, ಆ ರೀತಿಯಾಗಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ.